ಸ್ವಲ್ಪ ನನ್ನ ಬುದ್ಧಿ ಚುರುಕಂತ್ರಿ ನಮ್ಮ ಅಪ್ಪಾಜಿಗೆ. ಕಳು ಮಾಡಬಾರ್ದು, ಕೊಲ್ಲಬಾರ್ದು, ಪ್ರಾಣಿಯನ್ನು ಸುಳ್ಳು ಹೇಳ್ಬಾರ್ದು. ಒಂದು ಇರಿಬಿ ಸಾಯ್ಬಿಡ್ತಿಲ್ಲ. ಯುಗಾದಿ ಬಂದ್ರೆ ಒಂದು ಪಾವು ಕೆಜಿ ಅಷ್ಟು ಸಕ್ರೆ ಹೋಯ್ತಿದ್ದು ಗುಡ್ಡಿಗೆ. ಏಕಪತ್ನಿ ವ್ರತ ಮಾಡೋದು ಹೇಳಿದ್ರಿ ರಥ. ಬಾಲ್ಯ ಜೀವನ ಹೆಂಗಿರ್ಬೇಕು, ವಯಸ್ಸಿಗೆ ಬಂದ ಮೇಲೆ ಹೆಂಗಿರ್ಬೇಕು, ಮುದುಕರಾಗಿಂದ ಹೆಂಗಿರ್ಬೇಕು, ಇದೆಲ್ಲ ಮಾತು ಹೇಳ್ಯಾರ ಅವರು. ನಮಸ್ಕಾರ ಅವ್ವ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಮಾಟಲ್ದಿನಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ವಿಶೇಷ ವ್ಯಕ್ತಿ ಅಂತಂದರೆ ನೋಡಿ, ಅವರು ಈಗ 75 ವರ್ಷವನ್ನು ದಾಟಿದ್ದಾರೆ. ಈ 75 ವರ್ಷದಲ್ಲಿ ಕೂಡ ಅತ್ಯಂತ ನೆನಪಿನ ಶಕ್ತಿ ಕೂಡ ಇದೆ. ಆಮೇಲೆ ಇನ್ನೊಂದೇನೆಂದರೆ 60ನೇ ವಯಸ್ಸಿಗೆ ಅರಳು ಮರಳು ಅಂತ ಕರೀತಾರೆ. ಆದರೆ ಇವರು 75 ವಯಸ್ಸು ಆದರೂ ಸಹಿತ ಬಾಲ್ಯದ ನೆನಪು, ಆಮೇಲೆ ಅವರಲ್ಲಿರೋ ಅನುಭೋಗದ ಅಮೃತ ಇದೆಯಲ್ಲ, ಅದು ಎಲ್ಲರಲ್ಲಿ ಸಿಗಲ್ಲ. ಅಂತಹ ಒಂದು ಅನುಭೋಗದ ಅಮೃತವನ್ನು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನೇರವಾಗಿ ಅವ್ರನ್ನ ಮಾತಾಡಿಸಿ ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ವೆಲ್ಕಮ್ ಟು ಬದುಕಿನ ಪುಸ್ತಕ ವೀಕ್ಷಕರೇ. ಬನ್ನಿ, ನೇರವಾಗಿ ಅಜ್ಜರ್ ಮಾತಾಡ್ಸೋಣ. ಅಜ್ಜರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮದಿರಿ? ಆರಾಮದೀವ್ರಿ ಸರ್. ಏನ್ರಿ ನಿಮ್ಮನ್ನು ಹುಡ್ಕೊಂಬರಂಗೆ ಇಲ್ಲಿವರೆಗೆ ಆಗ್ಬಿಡ್ತಲ್ಲ ನಮ್ದು ಕತೆ. ನಿನ್ನೆ ಅಲ್ಲಿ ಹುಂಚಿ ಗಿಡಕ್ಕೆ ಭೇಟಿ ಆದ್ವಿ, ಇವತ್ತು ಇಲ್ಲಿ ನಿಮ್ಮ ತೋಟಕ್ಕೆ ಬಂದ್ಬಿಟ್ಟು ಇವತ್ತು ಅದು ಯಾರ್ಯಾರು ಅನ್ನೋದು ಬಂದ ಏನಿರ್ತೋ ಅದಾಗಬೇಕ್ರಿ. ಅದು ನಾವು ಅನ್ನೋದೆಲ್ಲ ಸುಳ್ಳು, ದೇವ್ರ ಕೃಪಾ ಇರ್ಬೇಕು. ಅದು ಅಷ್ಟು ನಿನ್ನ ನೀವು ಪರಿಚಯ ಅದಕ್ಕೆ ಇವತ್ತು ಬಂದು 3 ತಾಸು ಆಯ್ತು ನಮ್ಮ ಪರಿಚಯ ಎಲ್ಲ ಕೇಳಕ್ ಹಚ್ಚಿಬಿಟ್ರಿ ನೀವು. ಇದು ನನಗೆ ಭಾಳ ಯೋಗ್ಯ ಅನ್ಸೈತಿ. ಆದರೂ ನಾನು ಹೊರಗೆ ಹೋಗಿದ್ದಿಲ್ಲ, ಇವತ್ತು ನಾನು ಹೊರಗೆ ಬಿಟ್ರಿ. ಇರ್ಲಿ, ನಿಮ್ದು ಈಗ ನಿಮ್ಮ ಅನುಭವವನ್ನ ನಾವು ತಿಳ್ಕೊಳ್ಳೋಣ ಆಸೆಯಿಂದ ಇಲ್ಲಿಗೆ ಬಂದಿವಿ. ಆಮೇಲೆ ನಿಮ್ಮಲ್ಲಿರೋ ಅನುಭವ, ಆ ಒಂದು ಕತೆ, ಆ ಒಂದಷ್ಟು ವಿಷಯಗಳನ್ನು ಹೇಳ್ತಿರಲ್ಲ, ಅವೆಲ್ಲವೂ ಕೂಡ ನಮ್ಮ ಜನರಿಗೆ ಪ್ರೇರಣೆ ಆಗುತ್ತಾ. ಅವ್ನು ನೋಡೋದ್ರಿಂದ ಮನಸ್ಸು ಪರಿವರ್ತನೆ ಆಗುತ್ತಾ. ಆಮೇಲೆ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮಂತವ್ರು ವಿಡಿಯೋ ಮಾಡ್ತೀವಿ ನಾವು. ಮಾಡೋಣ್ರಿ ವಿಡಿಯೋ? ಶುರು ಮಾಡೋಣ. ನಿಮ್ ಕತೆ ಹೇಳ್ತೀರಿ ಎಲ್ಲ? ಶುರು ಮಾಡೋಣ. ಶುರು ಮಾಡಿ ನಿಮ್ ಕತೆ ಎಲ್ಲ ಹೇಳ್ರಿ. ಹಾಗೆ ನಮ್ಮ ವೀಕ್ಷಕರು ಕೂಡ ನೋಡ್ತಾರ, ಅದು ನೋಡಿ ಅವ್ರಿಗೆ ಖುಷಿ ಆಗತ್ತ. ಆಮೇಲೆ ಅದು ಅವರು ಕಲಿತಾರ. ನೀವು ಹೇಳ್ತಿರ್ತೀರ, ನಿನ್ನೆ ಹೇಳ್ತಿದ್ರಿ ಸಮಾಜದಲ್ಲಿ ಬರೀ ಕೆಟ್ಟವ್ರು ಹೆಚ್ಚರಾಗ್ಬಿಟ್ಟಾರಪ್ಪ ಅಂತಂದ್ರೆ. ಈಗ ನಿಮ್ಮಂತವ್ರ ಮಾತು ಕೇಳಿದ್ಮೇಲೆ, ನಿಮ್ಮಂತವ್ರ ಒಂದ್ ಕತೆ ಕೇಳಿದ್ಮೇಲೆ ಪರಿವರ್ತನೆ ಆಗ್ತಾರ ಅನ್ನೋದು ಒಂದು ನನ್ನ ಆಸೆ. ಅದಕ್ಕೋಸ್ಕರ ನಿಮ್ಮಂತವ್ರ ಹತ್ರ, ಅಜ್ಜ ಅಜ್ಜಿ ಹತ್ರ ಬಂದು ಕತೆ ಕೇಳ್ತೀನಿ ನಾನು. ಒಳ್ಳೇದ್ ಮಾಡ್ತಾರೆ, ಒಳ್ಳೇದ್ ನಿಮ್ಮ ಮಾಡೋದು. ಶುರು ಮಾಡೋಣ. ಕುತ್ಕೊಳ್ಳನ್ರಿ. ಓಕೆ, ಬನ್ನಿ ವೀಕ್ಷಕರೇ, ನೇರವಾಗಿ ಅಜ್ಜರನ್ನ ಮಾತಾಡಿಸಿ ಅವರ ಬದುಕಿನ ಕಥೆಯನ್ನೆಲ್ಲ ಕೇಳಿ ನಿಮಗೂ ಕೂಡ ಪ್ರಸಾರ ಮಾಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಈ ನಿಮ್ಮ ಚಾನಲನ್ನು, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಬನ್ನಿ ಮಾತಾಡೋಣ. ನಿಮ್ಮ ಪರಿಚಯ ಮಾಡ್ರಿ ನಮಗೆ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಹನುಮಂತಪ್ಪ ಕೋಳೂರು ಅಂತಾರೆ. ನಮ್ಮ ಅಪ್ಪಾಜಿ ಹೆಸರು ರುದ್ರಗೌಡ್ರು. ಏನು ನಿಮ್ಮನ್ನ ಬರೀ ನಿನ್ನೆ ಮಳೆಗಾಲದಾಗ ಅಲ್ಲಿ ಬೇನೆ ಇದ್ರ ಗಿಡದ ನಿಂತ್ಕೊಂಡು ಕೇಳಿದ್ರೆ ಅದ್ಭುತ ಆಯ್ತು. ಇವನ್ನೆಲ್ಲ ನಾವು ತಿಳ್ಕೊಬೇಕನ್ನೋ ಉದ್ದೇಶಕ್ಕೆ ಬಂದೀನಿ. ಇವತ್ತಿನ ಕಾಲಮಾನ, ಆಗಿನ ನಿಮ್ಮ ಕಾಲ ಏನು ವ್ಯತ್ಯಾಸ, ಅದ್ರ ಬಗ್ಗೆ ಕೇಳೋಣ ಅಂತ ಬಂದೀನಿ. ಎಲ್ಲ ಹೇಳ್ರಿ ಅದ್ರ ಬಗ್ಗೆ. ಆಯ್ತು ಸರ. ನಾನು ಅಷ್ಟೊಂದು ಏನು ಇದು ಇದ್ದತ್ನಲ್ಲ, ಹೊರಗೆ ಹೋಗಿಲ್ಲ. ಸುಮ್ಮನೆ ನನ್ನ ಮನ ಬುದ್ಧಿಲಿಂದ ನಾನು ತಿಳಿದಷ್ಟು ಪ್ರಯತ್ನ ಫಲಾನುಕರ ಮಾಡೀನಿ. ನಿಮ್ಮ ಊರಾಗ ಮಾಟಲ್ದಿನ ಕೇಳಿದೆ, ಹನುಮಂತಪ್ಪ ಕೋಳೂರವ್ರ ಹತ್ರ ಇರುವಂಥ ಅನುಭವ ಭಾಳ ಅದ್ಭುತವಾದದ್ದು. ಅವ್ರು ಒಂದು ಮಾತು ಹೇಳಿದ್ರೆ ಸಾಕು, ಜಗಳ ಮಾಡೋದು ನಿಲ್ತೈತೆ ಅಂತಂದ್ರೆ. ಅದಕ್ಕೆ ನಿಮ್ಮಲ್ಲಿರೋ ಅನುಭವನ ನಮ್ಮ ಜನರು, ನಮ್ಮ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಕೂಡ ನೋಡ್ಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನ ಮಾತಾಡ್ಸಕ್ ಬಂದಿನಿ. ಶುರು ಮಾಡ್ರಿ, ನಿಮ್ಮ ಬದುಕಿನ ಕತೆ ಹೇಳ್ರಿ. ಹೇಳಕ ಒಂದು ಇದು ರೀ ಸರ್. ಅವಾಗಿನ ಕಾಲ ಬೇರೆ ರೀ, ಈಗಿನ ಕಾಲ ಬೇರೆ. ಈ ನುಡುಗ್ರಿ ನಾವ್ ಹೇಳಕ್ ಹೋದ್ರಿ ಅಂತಾರ, ಇವರು ಹಳೆಯದು ತೆಗೆದ್ರಂತಾರೆ. ಹಂಗಾಗಿ ಯಾವಾಗ ಹೇಳೋದು ಬಿಟ್ಬಿಟ್ಟಿ ನಾ. ಈಗ ಸುಮ್ಮನೆ ನಿಮ್ಮಂತಾರು ಒಳ್ಳೆಯವ್ರು ಕಂಡ್ರೆ 4 ಮಾತು ಇಲ್ಲಿ ಅದ ನೋಡಿ ಕೇಳ್ರಿ, ಎಲ್ಲಿ ಹೊರಗೆ ಹೋಗಲ್ಲ. ನಾನು ಶರಣಬಸಪ್ಪ ಪುರಾಣ ಸೇವೆ ಮಾಡೋದು, ನಮ್ಮ ಹೊಲ ನಾವು ಮನೆ ಮಾಡೋದು, ಇಷ್ಟ ಮಾಡ್ಕೊಂತ ಬಂದಿವ್ರಿ ನಾವು ಚಿಕ್ಕವರಿದ್ದಾಗ. ನಮ್ಮ ಅಪ್ಪಾಜಿ ಭಾಳ ಒಳ್ಳೆ ಆಗ್ತಿದ್ದೇನ್ರಿ. ಆತೆಲ್ಲ ತಿಳುವಳಿಕೆ ಹೇಳ್ತಿದ್ದ. ಆತೊಂದು ನನಗೊಂದು ಬಾಂಧವ್ಯ ಬಂದು ಬದುವು ಹಾಕಿ ಹೋಗ್ತಾನೆ ಸರ್. ಬಾಂಧವ್ಯದ ಬದುವು ಹಾಕಿ ಕೊಟ್ಟು ಹೆಂಗೆ ನಡಿಬೇಕು, ಹೆಂಗೆ ಇರ್ಬೇಕು ಅಂತೇಳಿ ಅಂತಾರೆ ಅವರು. ಏನು ಓದಿದ್ರು ನಿಮ್ಮ ತಂದೆಯವರು? ನಮ್ಮ ತಂದೆಯವರು ಅವಾಗೇನು ಭಾಳ ಓದಿಲ್ರಿ ಸರ್. ಅವರು ಒಂದು 4ನೇ ಕ್ಲಾಸ್ ಹಿಂಗೆ ಓದಿರ್ಬೇಕು ನೋಡೋದು ಕಾಲ. ನೀವು? ನಾವು 6ನೇ ಕ್ಲಾಸ್ ಓದಿ ಇಲ್ಲಿ ಒಂಕಲ್ಕುಂಟ ಅಂತ ಐತಿ, ರೇರ್ವಂಕಲ್ಕುಂಟ, ಅಲ್ಲಿಗೆ ಓದಿಲ್ರಿ ಸಾಲಿಗೆ. ನೋಡ್ರಿ, ಇಷ್ಟು 6ನೇ ಕ್ಲಾಸ್ ಓದಿದ್ದು. 6ನೇ ಕ್ಲಾಸ್ ಓದಿ 6 ತಿಂಗಳ ಓದಿಲ್ರಿ ಸರ. ನಮ್ಮ ಅಪ್ಪಾಜಿ ನಾವು 4 ಮಂದಿ ರೀ, 3 ಸಾಲಿ ಕಳಿಸ್ಬಿಟ್ಟ. ಅವ್ರು ಅಲ್ಲಿ ಕೊಪ್ಪಳ ಒಬ್ರು, ಅಲ್ಲಿ ಒಬ್ರು, ಇಲ್ಲೊಬ್ರು ಕುಸ್ತಿ ಹಿಂಗೆ ಹೋದ್ರ. ಸ್ವಲ್ಪ ನನ್ನ ಬುದ್ಧಿ ಚುರುಕಂತ್ರಿ ನಮ್ಮ ಅಪ್ಪಾಜಿಗೆ. ಅವ್ರು ಕೆಲಸ ಮಾಡ್ತಿದ್ರಿ. ಅವರು ದನ ಕರ ಮೇಸೋದು. ನಾನು ಸಣ್ಣ ಇದ್ದನ ಮುಂಜಾನೆ ಎದ್ದು ನಮ್ಮವ್ಗ
ಆ ವಜೆ ತಂದು ಸಗಣಿ ಬೆಳೆಯೋದು ಹಾಲು ಹಿಂಡ್ಕೊಡೋದು ಸಣ್ಣ 8-10 ವರ್ಷದಿಂದ ಶುರು ಮಾಡೀನಿ ಸರ್ ನಾನು. ಅದೆಲ್ಲ ನಮ್ಮ ಅಪ್ಪಾಜಿಗೆ ರೈತಕಿ ಮನುಷ್ಯ ಆದರೆ ಒಳ್ಳೆ ತಕ್ಕಂತ ಅನಿಸ್ತು ಏನು ಅನಿಸ್ತು. ಒಮ್ಮೆ ಇಲ್ಲೇ ಮೊದಲು 6ನೇ ಕ್ಲಾಸ್ ಇದ್ದಾಗ ಇಲ್ಲಿ ಹನುಮಂತೇವ್ರ ಗುಡಿಯಾಗ ಶಾಲೆ ಅವಾಗ ಶಾಲೆ ಇದ್ದಿಲ್ಲ ಸರ್. ಸಾಲ ಇದ್ದಿಲ್ಲ ಇಲ್ರಿ ನಾವು ಕಸಬಾರ್ದು ಉದ್ದಕ್ಕ ಇವ್ರವ್ರಿ ಅವಳು ಸುಳಿ ತೆಂಗಿನ ದುಬ್ಬರದು ಅದನ್ನ ಹಾಸ್ಕೊಂಡು ಕುಂತೀವ್ರಿ. ಅವ ಸರ್ ಮತ್ತು ಗುರುಗಳು ಪಾಠ ಕೇಳಿ ಮನೆಗೆ ಹೋಗ್ಬಿಡ್ತಿದ್ವಿ. ಆತಗೆ ಬೇಸರ ಅನಿಸ್ತೀರಿ ನಮ್ಮ ಅಪ್ಪಾಜಿಗೆ. ತಿರುಗ ಮಾಡ್ತಂದ್ರಿ ಅಲ್ಲಿ ಕುಟುಂಬರಿ ಅಂತ ಐತಿ, ಅಲ್ಲಿಗೆ ಹೋಗಿ ಪತ್ರಿ ತರಬೇಕ್ರಿ. ಎದ್ರ ಪತ್ರಿ? ಬಿಲ್ ಪತ್ರಿ ಪೂಜಾಕ್ಕೆ ಅಲ್ಲಿ ಓದ್ತಿರ್ತಿದ್ರ? ಅದು ಬರ್ತಿದ್ದೇನ್ರಿ ಅಲ್ಲಿ ತಿರುಗ ಉಪವಾಸ ಮಾಡ್ತಾತ. ಅವ್ರ ಗುರುಗಳು ಭಾಳ ವಾಕ್ ಸುದ್ದಿ ಇರ್ತಾರೆ. ಗುರುಸ್ವಾಮಿ ಮಾಸ್ತರ್ ಅಂತೇಳಿ ನಾವು ಹೋಗುವಾಗ ಶಾಲೆಗೆ ಹೋಗುವಾಗ ನಮ್ಮ ಅಪ್ಪಾಜಿ ಗೌಡ ಅಂತಂದ್ರೆ ಅವರು ಭಾಳ ಇರಿದ್ದಾತ. ಕುಂತೇಡ್ರಿ ಗೌಡ ಇಲ್ಲ ಅಂತಂದ್ರೆ ಎದಕ್ಕೆ ಬಂದ್ರಿ ನಮ್ಮ ಮತ್ತೆ ಕರ್ಕೊಂಡು ಹೋಗ್ರಿ ಎದಕ್ಕೆ ಪತ್ರಿ ತರಬೇಕ್ರಿ ಕುಟುಂಬರಿಗೆ ಹೋಗಿ ಅಂತ. ನೀವು ಅವರು ನಮ್ಮ ಅಪ್ಪಾಜಿ ಹೇಳಿದ್ರು ಅವರು ಈಗ ಶಾಲೆಯಾರ ಕಲಿಸಿ ಬಂದು ಅವ್ರನ್ನ ಒಕ್ಕತನ ಮಾಡಿ ಕಲಿಸ್ರಿ, ಅವ್ರನ್ನ ದೊಡ್ಡವ್ರನ್ನೆಲ್ಲ ಅಲ್ಲಿ ಕೈ ಬಿಟ್ಬಿಡ್ರಿ, ಆ ಹುಡುಗನ ಜೀವ ತಿಂತೀರಿ ನೀವು. ಶನಿವಾರ ಆಚಾರ ಬಂದ ಕೂಡ 4 ಎತ್ತು ತೊಡ್ಕೊಂಡು ಹೋಗೋಣ ಯಾವ್ದಾರು ಒಂದು ಮಾಡ್ರಿ ಅಂದ್ರೆ ಈಗ ಇನ್ನೊಂದು ವಾರ ಬಿಟ್ಟು ಹೇಳ್ತಂತ ಮತ್ತೆ ಮುಂದಿನ ವಾರ ಬಂದು ಕರೆಯಾಕ ಆ ತೀರ್ಮಾನ ಹೇಳ್ಬಿಟ್ರು ನಮ್ಮ ಅಪ್ಪಾಜಿ. ಇಲ್ಲಪ್ಪ ಎಲ್ರಿ ಗುರುಗಳು ನಾವು ಇಷ್ಟು ಪರ್ಫೆಕ್ಟ್ ರೈತನ ಮಾಡಿಬಿಟ್ರಿ ನಿಮ್ಮ ತಂದೆಯರ. ಬಿಡಿಸ್ಬಿಟ್ರಿ ಬಿಡಿಸಿದ್ರೆ ನಮ್ಮ ಮನ್ಯಾಗ ಓದ್ಕೊಂಡಿರಿ ಸರ್. ದಿವಸ ರಾತ್ರಿ ಓದ್ತಿದ್ದೆ ನಾನು. ಮಾತ್ಕೊಂದು ಟೆನ್ಷನ್ ಆಗಿಬಿಡ್ತ್ರಿ. ಸಣ್ಣತ್ತಿದ್ದಾಗ ದುಡಕತ್ತಿದ್ದೆ ರಟ್ಟಿ ಬಲ್ತೆಲ್ಲ ಹಾಗಾಗಿ ಅಂತ ಇಲ್ಲಪ್ಪ ಅದೇನಂತ ಅಂತೇಳಿ ಕೆಲಸ ಮಾಡ್ಕೊತಿದ್ದೀರ ನಾನು. ಹೀಗಾಗಿ ದುಡಕತ್ತೀನಿ. ಮತ್ತೆ ಈಗ ಭೂಮಿ ಸಾಯಿ ನಂಬಿ ದುಡಿದೆ. ವಯಸ್ಸಿಗೆ ಬಂದೆ ನನಗೆ ಬುದ್ಧಿ ಮಾತು ಹೇಳಕೈತಿನಪ್ಪ ಆತ. ಹಿಂಗೆ ಬೆನಿಗಿಡಕ್ಕೆ ಕುಂತಾಗ ಕೆರೆಗದ್ದೆ ತೋಟ ಇದ್ದಲ್ಲ ಬೇಯಿಸಿರ್ಬೇಕಪ್ಪ ಪರಿಸ್ಥಿತಿ ನೋಡ್ಬಾರ್ದು ಅದಾವಲ್ಲ ಅವ್ರು ಹೇಳಂತ ಮೊದಲೇ ಹಂಗಾತ ಹೆಂಗಾತ ಅಂತ ಹೇಳ್ತಿದ್ದೇನೆ ರೀ. ಅಕ್ಕ ತಂಗಿ ಅಂತ ತಿಳಿಬೇಕು, ಕಳು ಮಾಡಬಾರ್ದು, ಕೊಲ್ಲಬಾರ್ದು, ಪ್ರಾಣಿಗಳನ್ನ ಸುಳ್ಳು ಹೇಳ್ಬಾರ್ದು, ಇವನ್ನೆಲ್ಲ ಬೋಧ ಮಾಡ್ತಿದ್ದೇನೆ ರೀ ನಿಮ್ಮ ತಂದೆಯವರು. ಅಯ್ಯೋ ಭಾರಿ ಆಚಾರ್ಯ ಅವರು. ಒಂದು ಇರಿಬಿ ಸಾಯ್ಬಿಡ್ತಿಲ್ಲ. ಉಗಾದಿ ಬಂದ್ರೆ ಒಂದು 1/4 kg ಅಷ್ಟು ಸಕ್ರೆ ಹೋಯ್ತಿದ್ದು. ಅವು ಕಣ ಇರ್ತದಲ್ಲ ಎಲ್ಲೆಲ್ಲಿ ಇರ್ತಾವ ಇರಿಬಿಗೆ ಆಗ್ತದ್ದು. ಗುಬ್ಬಿಗೆ ಅಲ್ಲಿ ನಮ್ಮ ಬಂಕ್ ಇತ್ತಲ್ಲ ಹಳೆ ಬಂಕ್, ಅದಕ್ಕೆ ಇದನ್ನ ರೀ ನೆಲುವು ಅಂತ ಇರ್ತದೆ ಅವಾಗ. ನೆಲುವಿಗೆ ಬುಡ್ಕ ಕಾಳು ಜೋಳ ಎಲ್ಲ ಹಾಕಿ ನೆಲುವಿಗೆ ನೀರು ಇರ್ತದೆ ಅಷ್ಟು ಇದಿದ್ದು ಅದು. ಆ ರೀತಿ ನನ್ನ ಬೆಳೆಸಿದ್ರಿ. ಇದೆಲ್ಲ ಹೇಳ್ಯದ ನೋಡಪ್ಪ ಮನಸ್ಸಿನಾಗ ದೇವ್ರು ನೆನ್ತಾ ಇರ್ಬೇಕು ಆಗಲಿ. ಇವತ್ತಿ ನಮ್ಮ ಅಪ್ಪಾಜಿ ಹೇಳಿದ ಮಾತೊಂದು ಮಂತ್ರಿ ಅದು ಏಕ ನುಡಿತೈತೆ ನನಗೆ. ಮಕ್ಕಳನ್ನಾಗ ಅಷ್ಟು ಜಾಸ್ತಿ ಇರಲ್ಲ, ಏಕ ನುಡಿತ ಆತ ಆಶೀರ್ವಾದ. ಅವರು ಪಂಚಾಕ್ಷರಿ ಮಂತ್ರ ಅನ್ಬೇಕು. ಯಾವಾಗಾದ್ರೂ ದೇವರು ಸುಖ ಕೊಡ್ತಾನೆ ಅಂತಿದ್ದಾರೆ. ಅವಾಗಲಿದ್ದಾನು ಆಗಲಿ ರಾತ್ರಿ ನೀವು ಹೇಳ್ತೀರಿ ಮಂತ್ರ. ನಮ್ಗೀಗ ಏಕೆ ಈ ಮಾತಾಡ್ನಲ್ಲಿ ಒಳಗಾಗ ನೋಡ್ರಿ ಸರ್ ನಾನು. ಅಲ್ಲ ಅದು ಪಂಚಾಕ್ಷರಿ ಮಂತ್ರ ಮನದಾಗಿದ್ರೆ ಒಳ್ಳೇದಾತಂತ ಹೇಳ್ತದ ಆತ. ಅದೇನು ಅದು ಪಂಚಾಕ್ಷರಿ ಮಂತ್ರ 5 ಅಕ್ಷರ ನಮಸ್ತೆ ಬಾಯ ಅಂತೇಳಿ ಅದು ಒಟ್ಟ ನಮ್ಮ ನಾಲಿ ಮೇಲೆ ಯಾವಾಗಲೂ ನುಡಿತಾ ಇರ್ಬೇಕು ಅದು. ಅದು ಸತ್ಯ, ಅದು ನನಗೆ ಅನುಭವ ಐತೆ ನೋಡ್ರಿ. ಅದೊಂದು ಆಸ್ತಿ ಮಾಡಿನ. ಆಮೇಲೆ ಪಂಚಾಕ್ಷರಿ ಮಂತ್ರ ನೆನ್ಪಿಟ್ಕೊರಿ ಅಲ್ಲಿ ಬರ್ದಿರು ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ ಅಲ್ರಿ. ಅದು ಬೈಲಿಗೆ ಅನ್ಬೋದು. ನಮ್ಮ ಸೇವೆ ನಾವು ಯಾರಾದರೂ ಮನುಷ್ಯನಾಗ ಅನ್ಬೇಕು, ಅದನ್ನ ಬೈಲಿಗೆ ಅನ್ನಂಗಿಲ್ಲ. ಓಂ ನಮ ಶಿವ ಹೊರಗೆ ಅನ್ಬೋದು ರೀ. ಇದು ನಮ ಶಿವಾಯ 5 ಅಕ್ಷರ ಮನುಷ್ಯನಾಗ ಅನ್ಬೇಕು. ಮಕ್ಕನಾಗ ಅನ್ಕಂತ ನಮ್ಮ ಮಲ್ಕರ್ರಿ. ನೀವು ಅದನ್ನು ಪರೀಕ್ಷೆ ಮಾಡಿ ನೋಡ್ಬೇಕಾರೆ ಈಗ ಅದ್ರನ್ನ ಇಷ್ಟೆಲ್ಲ ಉದಾಹರಣೆ ಹೇಳ್ತಿದ್ದ ಆತ. ತಂದೆಯವರು ಹೇಳಿಕೊಟ್ಟಿದ್ರಲ್ಲ, ಹೇಳ್ಕೊಟ್ರಿ ಅವರು. ಏನೇನು ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆಯವರು ಹೇಳಿಕೊಟ್ಟಿರುವಂಥ ಆಚಾರ ವಿಚಾರಗಳನ್ನ ಹೇಳ್ರಿ ನಮ್ಗೆ. ಇನ್ನೊಂದೇನು ಹೊಲಕ್ಕೆ ಹೆಣ್ಮಕ್ಳು ಬರ್ತಾರಪ್ಪ, ಅವ್ರನ್ನ ಹೆಣ್ಣು ಕಿರಿಕಿರಿ ಕೊಡ್ಬಾರ್ದು ಅವ್ರಿಗೆ. ಅಕ್ಕ ತಂಗಿಯರ ನೋಡ್ಕೊಂತ ಹೇಳಿದ್ನ. ಒಂದಿನ ಏನು ಹೇಳ್ದ, ಏಕಪತ್ನಿ ವ್ರತ ಮಾಡೋದು ಹೇಳಿದ್ರಿ ಆತ. ಏಕಪತ್ನಿ ವ್ರತ ಏನಾಗದಪ್ಪ, ನಾನು ಹುಡುಗ ವಯಸ್ಸ ನಾವು ಮಾಡ್ಬೋದು ಅಂದ್ಬಿಟ್ಟು ನನಗೆ ಆಗಲಾರ್ದಪ್ಪ. ಅದು 70 ವರ್ಷದ ತನ ಮಾಡ್ಬೇಕದನ್ನ. ನಿನ್ನೆ ಅಲ್ಲಿ ಭೇಟಿ ಇದ್ರ ಅಲ್ಲೇ ಜೀವನ ಹೆಂಗಿರ್ಬೇಕು, ವಯಸ್ಸಿಗೆ ಬಂದ ಮೇಲೆ ಹೆಂಗಿರ್ಬೇಕು, ಮುದುಕರಾಗಿಂದ ಹೆಂಗಿರ್ಬೇಕು, ಇದೆಲ್ಲ ಮಾತು ಹೇಳ್ಯಾರ ಅವ್ರು. ಪ್ರತಿ ದಿವಸ ಅದಾಗದ ಖಾಲಿ ಸ್ವಲ್ಪ ಕುಂತೋತ್ನಾಗ ಹೇಳ್ತಿದ್ದೇನೆ ರೀ. ಇದಂತೂ ಇವು ಎರಡು ಅಂತ ಹೇಳಿದ್ನ. ಮತ್ತು ಆಗ ದುಡಿಯೋದು ಜಾಸ್ತಿ ಆಯ್ತು, ಒಟ್ಟು ದುಡುತ್ತಾ ಆತ ಏನಂದ, ನಿನ್ಗೆ ವಿದ್ಯೆ ಕಲಿಸಲ್ಲಪ್ಪ, ಅವ್ರು ಅಣ್ಣವ್ರು ಶಾಣ್ಯರಾಗ್ಬಿಟ್ರು, ನಿನ್ನ ಮುಂದೆ ಜೀವನದ ಹೆಂಗೆ ಅಂದ್ರಿ ನನಗೆ ಅವಾಗ. ಅದನ್ನ ಯಾಕೆ ತಲೆ ಕೆಡ್ಸಿಂದಪ್ಪ, ದೇವ್ರು ಹುಟ್ಟನ ಹೆಂಗೆ. ಮತ್ತು ಅವಾಗಿನ ಮಾತು ರೀ, ಹುಲ್ ಬೇರೆ ಮೆಸ್ತಾನ ಅಂತಾರಲ್ಲ, ಹಂಗ ನಾನು ಹಿಂಗೆಲ್ಲ ಹೇಳಿ ನಾನು ಆತಗ. ಹುಟ್ಟಿದ ದೇವ್ರು ಹುಲ್ಲು ಬೇರೆ ಮೆಸ್ಗಲ್ಲ, ಹೆಂಗಾರ ಜೀವನ ಸಾಗಿಸ್ತಾನ ಅಂತಂದ್ರೆ ಅವಾಗಿನ ಮಂದಿ. ಈಗ ಅನ್ಕಲ್ರಿ, ಈಗ ಅನ್ಕಲ್ಲ ನನಗೆ ಅವಾಗ ಅಂತಂದ್ರೆ. ಅದಿಷ್ಟಾದ್ರೆ ಮತ್ತೆ ಹೊಲ್ದ ಕೆಲಸ ಆತ ನಮ್ಮ ಅಪ್ಪಾಜಿ ಬಿಡಿಸ್ಬಿಟ್ಟಿನ್ರಿ ನಾನು. ಈ ಮಳೆ ಬಂದ್ರೆ ಆತಕ್ಕೆ ದಮ್ ಇತ್ತು ರೀ.
ಎಲ್ಲಾರ ಅಲ್ಲಿದ್ರೆ ಊರಿಗೆ ಅದನ್ನ ಅವಾಗ ಕೊಡಿ ಪಡಿದ್ದು ಚೀಲ ತಗೊಂಡು ಹೋಗಿ ಅದನ್ನ ತುಂಬ ಹೊಚ್ಕೊಂಡು ಕರ್ಕೊಂಬರ್ತೇನೆ ರೀ ನಾನು. ಅಷ್ಟು ಜೋಪಾನ ಮಾಡಿ ನಮ್ಮ ಅಪ್ಪಾಜಿ ನಾನು. ನಿಮ್ಮನ್ನ ಅಲ್ರಿ ನಮ್ಮ ಅಪ್ಪಾಜಿ ಅಷ್ಟು ಜೋಪಾನ ಮಾಡಿ ನಾನು. ನಿಮ್ಮ ತಂದೆಯವ್ರ ಒಟ್ಟ ಕೆಲ್ಸಕ್ಕೆ ಬಂದ್ರೆ ಅದನ್ನ ನನ್ನಂತ ಕೆಲಸ ಮಾಡ್ತಾ ಕುರ್ಚಿ ಪಾಚಿ ಅನ್ಕೊಂಡ್ರೆ ಖುಷಿ ತಂದು ಅಲ್ಲೂ ದುಡಿಗಿಲಂತ ಬೈತಾರ ನಾನು ಕೆಲಸ ಮಾಡಬಾರ್ದು ಅಂತೆಲ್ಲ ನೀನಂತಂದೆ. ಅವ್ರು ಭಾಳ ಶ್ರಮ ಜೀವಿಗಳ್ರಿ. ಅದನ್ನೆಲ್ಲ ಕೆಲಸ ಬಿಡಿಸ್ಬಿಟ್ಟಿನಿ ನಾನು. ಬಣಿ ಒಟ್ಟೋದು ಬಿಡಿಸ್ಬಿಟ್ಟೆ, ನಾನು ಒಟ್ಟೋಕಿದ್ದೆ. ಹಿಂಗೆಲ್ಲ ಶ್ರಮ ಪಟ್ಟು ಈಗ ಸ್ವಲ್ಪ ಸುಧಾರಣೆ ಆಗಿವ್ರಿ ಹಂಗೆ. ಮತ್ತು ಅದು ಈಗ ಒಂದು 7 ವರ್ಷ ಮುಂದೆ ನೆನಪಾದ್ರೆ ನಮ್ಮ ಅಪ್ಪಾಜಿದು ಹೊಲ ಫಲ ಮಾಡಿದೆ, ಎಲ್ಲ ಮಾಡಿದೆ. ನಮ್ಮ ಅಪ್ಪಾಜಿದು ಒಂದು ಆಸೆ ಉಳಿತು, ಅದನ್ನ ಇದು ಮಾಡ್ಬೇಕು, ಶಾಂತಿ ಮಾಡ್ಬೇಕು ನನ್ನ ಮನೆಯಾಗ ಹುಟ್ಟಿದ್ರಿ. ನಮ್ಮ ಮಗ ಕೇಳಿದ್ರೆ ಈಗ ಬಂದಿನಲ್ಲಿ ಇತ್ತು. ಅಲ್ಲಪ್ಪ ಅಪ್ಪಾಜಿ ಹಿಂಗೆ ಹೇಳ್ಯಾನ, ನಿನಗೇನು ದಾಂಧೆ ಮಾಡೋಕೆ ಬರೋದಿಲ್ಲ, ಏನಿಲ್ಲ, ಭೂಮಿಯಾಗ ದುಡ್ಡು ಜನ್ದ ನಿಮ್ಮ ಮುಂದೆ ಆಗ್ಬೇಕಂತದ್ನ ನಂದೊಂದು ಆಸೆ ಐತೆ. ನಾನು ಏನಪ್ಪ ಅಂತಂದ್ರಿ, ಯಾವಾರ ಸ್ವಲ್ಪ ಅಲ್ಪ ಬಂದು ಕಾಳು ತುಂಬ ಆಸೆ ಐತೆ. ಅಯ್ಯೋ ಎಲ್ಲ ಇಷ್ಟು ದುಡ್ದು ಎಲ್ಲ ಸಂಪಾದನೆ ಮಾಡಿ ಮತ್ತೆ ಅದನ್ನು ಮಾಡ್ತೇನೆ ಅಂತೇನ್ರಿ ನಮ್ಮ ಮಗ. ಏನಪ್ಪ ನನಗೆ ಆಸೆ ತ್ಯಾಗ್ರಿ, ಹಿಂಗೆ ನಿನ್ನ ಮನ್ಸಿನಾಗಿದ್ರೆ ಮಾಡಪ್ಪ ಅಂತಂದ. ಸ್ವಂತ ನಾನು ಹೋಗಿ ಹೊಸಪೇಟೆಗೆ ಒಂದು ಕಾಟ ತಂದೀನಿ ರೀ, ಕಾಳು ತೂಕ ಮಾಡೋದು. ನಮ್ಮ ಅಪ್ಪಾಜಿ ನೆನೆಸಿ ಒಂದು ಪೂಜೆ ಮಾಡಿನಪ್ಪ ಅಂದ್ರೆ ಅದು ದೊಡ್ಡ ಲಾಭ ಆತ್ರಿ ನನಗೆ. ಚಲೋ ಆಯ್ತು ದುಡಿಮೆ. ವ್ಯಾಪಾರ ಮಾಡಿದ್ದೀನಿ, ಸಜ್ಜಿ ದಲ್ಲಾಳಿ ಅಂಗಡಿ ಮಿಕ್ಕದ ದೊಡ್ಡ ಪ್ರಮಾಣದಾಗ ಐತ್ರಿ, ದೊಡ್ಡ ಪ್ರಮಾಣದಾಗ ಮಾಡಿ ಲಾರಿ ಬಂದು ಹಿಡ್ಕೊಂಡವ್ರು. ಬಂದ್ರೆ 2 ಲಾರಿ 2 ಟ್ಯಾಕ್ಟ್ರಿ ಕಳ್ಸಾರು ದಲ್ಲಾಳಿ ಅಂಗಡಿಯವರು. ಒಂದು 400 ಚೀಲದೊಂದು, ಒಂದು 200 ಚೀಲದ್ದು. ಅವ್ರು ಟ್ಯಾಕ್ಟ್ರಿ 130 ಇರ್ತಿದ್ವು. ಹಂಗೆ ವಾರ್ಕೊಮ್ಮೆ ಒಯ್ದು ಸ್ಟಾಕ್ ಮಾಡಿಬಿಡ್ತಿದ್ದೆ ಅಲ್ಲಿ. ಅದನ್ನು ವ್ಯಾಪಾರ ಮಾಡಿದೆಲ್ಲ ದೊಡ್ಡ ವ್ಯಾಪಾರ ಆಯ್ತು, ದೊಡ್ಡ ವ್ಯಾಪಾರ ಆಯ್ತು. ಈಗ ವಾದರ್ಲಿದ್ದ ಇದ್ರಾಗ ಏನೈತೆ ರೀ, ಈಗ ಇವಾಗ ಬರೀ ಲುಕ್ಷ ನೋಡಿ. ದೊಡ್ಡ ಲಾಭ ಇತ್ತು ಅದ್ರ ಒಂದು ವರ್ಷಕ್ಕೆ ಒಂದು ಕಡಿಮೆ ಅಂದ್ರೆ ಒಂದು 5 ಲಕ್ಷ ರೂಪಾಯಿ ಲಾಭ ಮಾಡ್ಕೊಂಡು ದೊಡ್ಡ ಪ್ರಮಾಣದಾಗ. ಸಾಲಿಗೆ ಹೋಗಿಲ್ಲ, ಅಮ್ಮಾರಿಲ್ಲ, ದಲಾರಿಲ್ಲ, ಹೆಂಗೆ ನಿನ್ನ ವ್ಯಾಪಾರ ಅನ್ನಾರು ಬರೋರು ಎಲ್ಲರೂ. ಈತ ನಮ್ಮ ಮಾಸ್ತರ್ ನಂದು, ಯಪ್ಪ ಅಷ್ಟು ವಿದ್ಯೆ ಕಲಿತು ನಿನ್ಗೆ ಹೆಂಗೆ ತಲೆ ಬರ್ತಂತಾನೆ. ಇಷ್ಟು ಪ್ರಯತ್ನ ಮಾಡಿದಕ್ಕೆ ಫಲ ಸಿಕ್ಕೈತ್ರಿ ಸರ್. ದೊಡ್ಡ ಲಾಭ ನಮ್ಮ ಅಪ್ಪಾಜಿ ಪವಾಡ ಅದು. ದೊಡ್ಡ ಲಾಭ ಆಗ್ತಾರೆ. ಒಂದು ತಿಂಗಳು ಮತ್ತೆ ಸಣ್ಣಪ್ಪನ 21 ದಿವಸ ಸಣ್ಣಪ್ಪನ ಸೇವಾ. ಈಗ ಒಂದು 3-4 ವರ್ಷ ಆತು ಬಿಟ್ಬಿಟ್ಟಿನಿ. ನಮ್ಮ ವಾರಿಗೆ ಮಂದಿ ಯಾರು ಹೇಳ್ದಾಗ ಅದ್ರಾಗಿ ನಮ್ಮ ನಡಿಗಿಲ್ಲ ಅನ್ನೋದಕ್ಕೆ. ಅಜ್ಜರ, ಈಗ ನಿಮ್ಮ ಕಾಲದೊಳಗೆ ಆಹಾರ ಪದ್ಧತಿ ಹೆಂಗಿದ್ವು ಅದ್ರ ಬಗ್ಗೆ ಹೇಳ್ರಿ. ಆಹಾರ ಪದ್ಧತಿ ಅಂದ್ರೆ ಹೈಬ್ರಿಡ್ ಇದ್ದಿಡ್ರಿ ಸರ್ ಅವಾಗ. ಎಲ್ಲ ಮೊದಲನೇ ಬೀಜ ಅವು ಭಗವಂತಿಗೆ ಬೀಜ ಅಂತ ಬರ್ತದ್ರಿ, ಇಂಥ ತಿನ್ನಿ ಅಂಥವು ರೊಟ್ಟಿ. ಆಮೇಲೆ ಸರ್ಕಾರಿ ಬೀಜ ಅಂತ ಬಂತು ರೀ. ಅದು ಬರೋ ಈಗಿನ ಕಾಲಕ್ಕೆ ಸೂಕ್ಷ್ಮ ಆಯ್ತಾಡ್ರಿ ಸರ್ಕಾರಿ ಗೊಬ್ಬರ ಹಾಕೋದು. ಅವಾಗ ಮೊದಲ ನಮ್ಮ ಅಪ್ಪಾಜಿಯವರು ಸರ್ಕಾರಿ ಗೊಬ್ಬರ ಹಾಕ್ತಿಲ್ಲ, ರಗ ಬಿತ್ತಿದ್ರು ಅವರು. ನಮ್ಮ ಅಪ್ಪಾಜಿ ಏನು ಮಾಡ್ದ, ಒಂದು ತೆಗ್ ತೆಗ್ತಿದ್ರಿ. ಆ ತೆಗ್ದಕ್ಕೆ ದಿವಸ ಒಲೆಯಾಗ ಬೂದಿ ದನ ರುಚಿ ಹಾಕಿಬಿಡ್ತಿದ್ರಿ. ಆ ತಾನು ಚಂದ ಕಂಡಿರ್ತಾರೆ. ಅದನ್ನ ಬಿತ್ತ ಹೊತ್ತಿನಾಗ ಬುಕ್ಕಿಲ್ಲಿ ಹೆಣ್ಮಕ್ಳು 3 ಹಿಂದಾಗ್ತದೆ, ದಾಸ ಐತೆ ನನಗೆ. ಅದನ್ನ ಹಾಕ್ಬೇಕು, ಅದನ್ನ ಹಾಕಿದ್ರೆ ಭಾರಿ ಗೊಬ್ಬರನ ಹಾಕ್ಬೇಕು. ಅದನ್ನ ಹಾಕ್ತಿದ್ರು ಅವಾಗ. ಸರ್ಕಾರಿ ಗೊಬ್ಬರ ಇಲ್ಲ ಇಲ್ಲಿದ್ರೆ ತಿಪ್ಪೆ ಒಂದು ಸಣ್ಣಗೆ ಪುಡಿ ಮಾಡಿ ಕಸಿ ಇರ್ಲಾರ್ದ ಹೊಲಕ್ಕೆ ಮುಂದೆ ಜೋಳ ಬಿತ್ತಿದ್ರಲ್ಲ, ಹಿಂದೆ ಅದನ್ನ ಬಂಡಿಯಾಗಿ ಇಟ್ಕೊಂಡು ಹೋಗಿ ಬಿತ್ತಿದ್ರು ಸರ್ ಅವಾಗಿನ ಕಾಲಕ್ಕೆ. ನೋಡು ಆ ಗೊಬ್ಬರ ಇತ್ತು ಅವಾಗ. ಈ ಸರ್ಕಾರಿ ಗೊಬ್ಬರ ಬಲ್ದಾಗ ಹಾಕ್ತು ಬಿಡ್ರಿ, ಅದಕ್ಕೆ ಮಿತ್ಮೀರಿ ಆಗ್ತವಾಗ. ಏನೇನು ಊಟ ಮಾಡ್ತಿದ್ರಿ ನಿಮ್ಮ ಕಾಲದಾಗ ಅವಾಗ? ಊಟ ಏನ್ರಿ, ನವಣಿ, ರಾಗಿ, ಇಂಥವು ಗಟ್ಟಿ ಪದಾರ್ಥ, ಜೋಳ, ಅಕ್ಕಿಯನ್ನು ಇದ್ದಿಡ್ರಿ ಅವಾಗ. ನಮಗೆ ಡ್ಯಾಸ್ ಐತಿ, ಹಬ್ಬಕ್ಕೊಮ್ಮೆ ಅಕ್ಕಿಯನ್ನು ಮಾಡ್ಯಾರ ಅವಾಗ, ದಂಡಿ ಮನೆಯವ್ರು ಅವಾಗ ತಂದು. ಇಟ್ಟು ಮುಂದೆ ನಮ್ಮೂರು ನೆಲ್ಲು ಕಬ್ಬು ಎಲ್ಲ ಬೆಳೆಕತ್ತಿದ್ರು ಬರ್ಬಾರ್ದು. ನೆಲ್ ಬೆಳೆದಿರಿ ಅವಾಗ? ಏನೇನು ಬೆಳಿತಿದ್ರು ಒಟ್ಟ? ಇದು ಹಬ್ಬ ರೀ, ಜೋಳ, ತೊಗರಿ, ಹೆಸರು, ಮಡಿಕೆ ಎಲ್ಲ ನವಣಿ ಇಂಥವು ನೆಲ್ ಹೊರವಲಕ್ಕೆ ಬೆಳಿತಿದ್ರಂತಲ್ಲ ಅವಾಗ? ನಮ್ಮಲ್ಲಿ ಇಲ್ರಿ ಅದು, ಇಲ್ಲ ಕೆಲ ಕಡೆಗೆ ಮಾಡ್ತಿದ್ರಿ. ಇಲ್ಲಿ ಈಗ ಈ ಪಂಪ್ ಸೆಟ್ಟು ಹಿಂಗೆ ಆಳದ ನೀರು ಹಿಂಗೆ ಎತ್ತಾದವಲ್ಲ, ನೆಲ್ ಜಗ್ ಬೆಳೆದಾರ ನಮ್ಮೂರ. ಕಬ್ಬನು ಜಗ್ ಬೆಳೆದಾರ ಎಲ್ಲರೂ ಕಬ್ಬು ಅವಾಗ. ಹೊರವಲಕ್ಕ ಅಲ್ರಿ, ತೋಟಕ್ಕೆ ರೀ, ತೋಟಕ್ಕೆ ನೀರು, ತೋಟಕ್ಕೆ ನೀರು ಇವು ಇಷ್ಟೆಲ್ಲ ಬೆಳೆದಿರಿ. ಬಾಯಿ ಇಂಜನ್, ಆಯಿಲ್ ಇಂಜನ್, ಅದು ಭಾಳ ಶ್ರಮ ಅದ. ಯಾರನ್ನ ಹಾಕಿ ಇದು ಮಾಡಿ ಇಂಜನ್ ಚಾಲು ಮಾಡ್ಬೇಕು ಅವಾಗ. ಅಷ್ಟು ದವತಿ. ಈಗೇನು ದವತಿ ಇಲ್ರಿ ಈಗ. ಆಗಿನ ಕಾಲ ಬೇರೆ ಸರಿ. ಈಗ ಏನು ಇಲ್ಲಿ ಕುಂತಲೇ ಬಟನ್ ಹಾಕಿ ಅವನ ಸಾವ ನೀರು ಬರ್ತಾವೆ, ಆಟೋ ಸ್ಟಾರ್ಟರ್ ಬಂದ್ಬಿಟ್ಟಾವ. ಗೂಡ್ರಿ ಸರ್, ಗೂಡಿ ಅಂದ್ರೆ ಆವಾಗಿನ ಕಾಲಕ್ಕೆ ನೀರು ಜಾಸ್ತಿ ರೀ. ಆಳದಡಿಗೆ ಸ್ವಲ್ಪ ಒಂದು ನಡ್ ಮಾಡಿ ತಂದ್ಬಿಟ್ರೆ ಸಾಕಷ್ಟು ನೀರು ಬರೋವು. ಅದೊಂದು ಇದು ಡಬ್ಬಿದ್ರಿ, ಹಿಂಗೆ ಉದ್ದಕ್ಕೆ ಇರ್ತೈತೆ ರೀ, ಮೀನದ ಮಕ್ಕದಿದ್ದಂಗೆ. ಈ ಕಡೆಗೊಂದು ಹಗ್ಗ ಕಟ್ಟಿಬಿಟ್ಟಾರ. ಇಲ್ಲಿ ಗೂಟೈತೆ ಅಲ್ರಿ ಸರ್, ಇಲ್ಲೊಬ್ರು ಆಚೆಕೊಬ್ಬರು, ಇದು ನಡ್ಕ ಬಾವಿ ರೀ, ಇದು ಹೆಚ್ಚಿಗೆ ಅಲ್ಲಿ ಹಿಂಗೆ ಒಂದು ಎತ್ತರ ಕಲ್ಲು ಹಾಕಿರ್ತಾರೆ ಅವ್ರಿಗೆ. ಅದನ್ನು ಹಿಂಗೆ ಬಿಟ್ಟು ಹಿಂಗೆ ಮ್ಯಾಕ್ ಎತ್ತಾರೆ ಸರ್. ಅವು ಮಾಡ್ತಾರೆ ಈಗ ಶ್ರಮ ಪಡ್ತವ. ಕರೆಂಟ್ ನೀರು ಕಟ್ಟಾಕಿಲ್ಲ, ಡ್ರಿಪ್ ಮಾಡಿಬಿಟ್ಟಿವಿ ಈಗ.
ಆ ಗೂಡಿನ ಹಿಂಗೆ ಎತ್ತೋದು ಹಿಂಗೆ ಹಾಕಿದಾಗೆಲ್ಲ ಹೊಲಕ್ಕೆ ಹೋಗಿ ಹೋಗಿ ಕಾಯಿ ಪಲ್ಯ ಇಂಥದ್ದು ಬೆಳೆಸಿದ್ರು. ಅದು ಬೆಳೀತದೆ. ಮತ್ತು ಎಲ್ಲರದಾಗ ಒಂದು ಸ್ವಲ್ಪ ಗುಂಡರಿ ಇದು ಇವ್ರದ್ದು ಇದ್ದಾರೆ ಭೂಮಿ ಇವ್ರು ಅಂತಂಬುದು ಇಲ್ಲಿ ಮೆಣಸಿನ ಹಚ್ಚಿದ್ರ ಗುಂಡು ನೀರು ಹಾಕಿ ಹಾಕಿ ಮೆಣಸಿಕಾಯಿ ಬೆಳ್ಕೊಂತಿದ್ರು ಅವಾಗಿನ ಮಂದಿ ವರ್ಷ ಆಗೋಷ್ಟು ಬೆಳ್ಕೊಂತಿದ್ರು ಚಲೋ ಕಾಯಿ. ಈಗ ಹೆಂಗ್ರಿ ಈಗ ಮಾಡ್ಸುವಾದ್ರ ಅಂತ ಮತ್ತು ಕಪ್ಪಲಿ ಅಂತ ಇದ್ದವ್ರು ಸರ್ ಅವು ಚಿಕ್ಕ ಆಮೇಲೆ ಕಪಲಿ ಅಂತ ಬಂದು ಗುಡಿದ್ರು ಕಪ್ಪಲಿ ಇದ್ದವು. ಈಗ ಚಿಕ್ಕ ಕುಂಟೆ ಅಂತ ಐತಿ ಸರ್ ಅಲ್ಲಿ ಜಾಸ್ತಿ ಅವು ಮನೆಗೊಂದು 2 ಕೋಣ ಒಂದು ಕಪ್ಪಲಿ ಕ್ವಾಣ ಬೇಕನ್ನೋವಾಗ ಕ್ವಾಣನೇ ಜಗ್ಸ್ತದ್ರಿ. ಕ್ವಾಣ ಚಿಕ್ಕ ಕುಂಡ್ರಿ ಅದ ಕಾಯಿ ಪಲ್ಯ ಇಲ್ಲಿ ಸುತ್ತಳಿಗೆ ಅವಾಗ ಕಾಯಿ ಪಲ್ಯ ಎಲ್ಲಿ ಬೆಳೆದಿಲ್ಲ. ಚಿಕ್ಕ ಕುಂಡ್ರಿ ಕಾಯಿ ಪಲ್ಯ ಹೆಸರು ರೀ ಭಾರಿ ಬೆಳ್ತಿದ್ರು ಅವರು. ಫೇಮಸ್ ಫೇಮಸ್ ಭಾರಿ ಬೆಳ್ತಾರೆ ಕೊಬ್ಬರಿ. ಅದು ರಬ್ಬರಿಂದ ಅದು ಹಿಂಗೆ ಬಿಟ್ಟು ಹಿಂಗೆ ಎತ್ತೆತ್ತಿ ಗಾಡಿ ಬೇ ಅಂತ ಗಾಡಿ ಇರ್ತದಲ್ಲ ಅವ್ನ ಆಗ ಜಗ್ಗಿ ತುಂಬಿಸಿದ್ರು. ಅವ್ನ ಕೋಣ ಮುಂದೆ ಕೊಡಿದ್ರು. ಮುಂದೆ ಕೊಯ್ದು ಮತ್ತೆ ಮ್ಯಾಕತ್ತ ಕೆಡಿಸ್ತಾರ ಅವಕ್ಕ. ಆ ಕಡೆಗೆ ಹೋಗಿಲ್ಲ ಈಗ ಮುಂದ್ಕೂ ಹೋಗಿಲ್ಲ. ಅಲ್ಲಿಗೆ ಹೋಗಿ ನಿಂತು ಬಿಡವು ನೀರು ಅಷ್ಟು ಸುರುವಿಂದೆ ಆ ಚಿನಿ ಮಾಡಿದ್ರೆ ಅದನ್ನ ಆರಿಸಿ ಮತ್ತೆ ಹಿಂದಕ್ಕೆ ಬಿಟ್ಬಿಡೋರು. ಅವು ಕೋಣ ನಾವ ನೋಡ್ರಿ ಆ ಕೋಣ ತಾವು ಅಲ್ಲಿ ಬಂದು ಆ ಕಪ್ಪಲ್ ತಾವು ನಿಂದಿರ್ತದು. ರೂಢಿ ಬಿಡುತ್ತ ರೂಢಿ ದಿನ ಅಲ್ಲಿ ಮುಂದೆ ವಾಡಿ ಮಾಡಿಬಿಟ್ಟಿದ್ರು ಅವ್ರು. ಅಲ್ಲಿ ಹೋದ್ಕೊಂಡು 30 ಹತ್ಕೊಂಡು ನಿಂತು ಬಿಡೋದು. ಇವ್ರು ಏನು ಮಾಡ್ತಾರೆ ಹಿಂಗೆ ಹಂಗ ಹಿಡ್ಕೊಂಡು ಅದು ಹಿಂಗೆ ಮಾಡಿಬಿಟ್ರು. ಅಷ್ಟು ನೀರು ಖಾಲಿ ಹಾಕೋದು. ಅಲ್ಲಿ ಒಬ್ರು ನೀರು ಕಟ್ಟೋರು. ಎಷ್ಟು ವಿಜ್ಞಾನ ಇಬ್ರು ಅಲ್ರಿ ಎಷ್ಟು ಅವಾಗ ಅವಾಗ ನಿಜೇನ ಚಲೋ ಅಷ್ಟು ಕಟ್ಬಿಟ್ರ. ಅದು ದೇಹ ಕೆಲಸ ಇರ್ತದ. ಅವ ಬಾಯ ನೀರ ಸರ್ತಿದ್ ನೋಡಿ ಸರ್. ಅವು ಸರ್ತಿದ್ದಿಲ್ಲ ಆಗ ಬರದ ವಾರಕ್ಕೊಮ್ಮೆ ಚೂರ್ಕೊಂಡಿಗೆ ಆಯ್ತು ಸೂಡ್ರಿದ್ದಾಗ ದೊಡ್ಡ ಮಂಟಲ್ರಿ ಅವು ವಿಳ್ಯದಲ್ಲಿ ಹಾಕ್ಯಾನ ಕರಿಯಲ್ಲಿ ಅವ್ರು ವರ್ತಿ ಅಂತೇಳಿ ಮಾಡಿರ್ತಾರೆ ನಮ್ಮ ಅಪ್ಪಾಜಾರು. ವಾರಕ್ಕೊಮ್ಮೆ ಹೋಗ್ತಿದ್ವಿ ನಾವು ಹುಡುಗರು ಹುಡುಗರು ಬಲ್ ನೀವು ಅದೇ ಬರ್ರಿ ನೀವು ಇಲ್ಲೇ ಕುಂತೀರಿ ಎಲ್ಲ ಹೊರ್ಕೊಡ್ತು ಹಣ್ಣು ಪಣ್ಣು ಪ್ಯಾರಲ್ ಹಣ್ಣು ಹೊರ್ಕೊಟ್ಟು ಕಳಿಸ್ತಿದ್ರು. ಏಟನ ಮಾಡ್ತಿದ್ವಿ ಸಣ್ಣ ಹುಡುಗದಾಗ ಹೋಗಿದ್ವಿ 4-5 ಹುಡುಗ ಕಲ್ಕೊಂಡು ಹೋಗ್ಬಿಡ್ತಿದ್ವಿ ಎಲ್ಲಿ ತರಕ. ಪಪ್ಪಾಳಿ ಗಿಡ ಹತ್ತದು ಅವ್ನು ಹರಿಯೋದು ಮಾಡ್ತೀವಿ. ಹಣ್ಣು ಕೊಡ್ತಿದ್ರು ಅವ್ರು ಅರ್ದು ಯಾಕೆ ಅವನ್ನ ಕೆಡ್ತೀರಿ ಅಂತೇಳಿ ಹಣ್ಣು ಅಲ್ಲಿ ನಾವು ಆಚಾರ ಬರ್ತಾರ ಗೊತ್ತಾ ಹಣ್ಣು ಅರ್ದಿಟ್ಟಿದ್ರು. ಖರೆ ಅವು ಸುಳ್ಳಲ್ಲಿದೆ ನಿಮ್ಗೆ ಉಚಿತವಾಗಿ ಕೊಡ್ತಿದ್ರು ಫ್ರೀ. ಅವ್ರಿಗೆ ಕಾಳು ಕೊಡ್ತಿದ್ರು ಅವ್ರು. ನಮ್ಮ ಅಪ್ಪನ ರೋಡ್ಸ್ಕೊಮ್ಮೆ ಇಷ್ಟಂತ ಮಾತಾಡ್ಬಿಡ್ತಾರೆ ಅವರು. ಹೋಗಿ ತಗೊಂಬರೋರು ನಾವು. ಎದು ಕೊಡ್ತಿದ್ರು ಮತ್ತೆ ಎಲಿ ಕೊಡ್ತಾರೆ ರೋಡ್ಸಾಗ ಎಲಿ ಒಂದು 10-12 ಮಂದಿ ಯಜಮಾನ್ರಿದ್ರು ಅವಾಗಿನ ಮಂದಿ. ಎಲಿ ಹಾಕ್ಯಾನ ಜಾಸ್ತಿ ಅಲ್ರಿ ಅವಾಗ. ಎಲಿ ಸುಣ್ಣ ಕಾತು ಭಾರಿ ಅವಾಗ. ನೀವು ಹಾಕೋತೀರನಪ್ಪ? ಯಾವ ಸುದ್ದಿ ಇಲ್ರಿ ನಾನು ಎಲ್ಲಿಲ್ಲ. ಸ್ವಲ್ಪ ಬರ್ತಲ್ರಿ ಇಬ್ರು ಕಾಣ್ತೀವಲ್ಲ. ಸ್ವಲ್ಪ ಏನಾರು ಚಿಕ್ಕನಿ ಅಡಿಕೆ ಒಂದು ಸ್ವಲ್ಪ ಸೋಪು ಏಲಕ್ಕಿ ಹಿಂಗೆ ಲವಂಗ ಈಗ ಅಲ್ಲಿಲ್ಲ ಅವಾಗ ತಿಂತಿದ್ನ ಅವನ್ನ ಪುಡಿ ಮಾಡಿ ಇಟ್ಟಿರ್ತೀವಿ ಯಾವಾಗ. ನಿಮ್ಮ ಮಗ ಏನೋ ಹೇಳಿದ್ರು ಊಟದ ಬಗ್ಗೆ, ನಿಮ್ಮ ಊಟದ ಪದ್ಧತಿ ಬಗ್ಗೆ ಹೇಳ್ರಿ. ಊಟದೇನು ಭಾಳ ಏನ ಒಟ್ಟ ಏನು ಮುಟ್ಟಲ್ಲ ಇಲ್ರಿ ಸರ್. ಹೊರಗ ಅಂಗಡಿಯಾಗ ಏನು ತಿನ್ನಂಗಿಲ್ಲ ಇವತ್ತಿಗೆ. ಹೊರಕ್ಕೆ ಹೋದ್ರೆ ಇಲ್ಲಿದ್ದನ ಬುತ್ತಿ ಹೋಗ್ಬೇಕು. ನೀರು ಇಲ್ಲಿದ್ದ. ಈಗ ಒಂದೂರಿಂದ ಒಂದೂರಿಗೆ ಯಾವ ಎಲ್ಲರೂ ಕೊಪ್ಪಳಕ್ಕೆ ಒಂದ್ ತಿಳ್ಕೊಳ್ರಿ ನೀರು ನಮಗೆ ಬುತ್ತಿ ಹೋಗ್ಬೇಕು ನಾವು. ಗದಿಗೆ ಹೋದ್ರೆ ಅಲ್ಲಿ ಹೋದ್ರೆ ರಾಯಚೂರು ರಾಣಿಬೆನ್ನೂರು ಎಲ್ಲ ಅಡ್ಡಾಡಿ ನಾನು ಭಾಳ ಕಷ್ಟಪಟ್ಟು ನೆತ್ತಿ ಆಗ್ತೀವಲ್ಲ ಮಾರಕ್ಕೆ ಹೋಗಿದ್ದೆ. ನಿಮ್ಮಿಂದ ಬುತ್ತಿ ನೀರನ್ನು ತೊಗೊಂಡು ಹೋಗ್ಬಿಡೋದು. ಮತ್ತೆ ಅವತ್ತು ಖಾಲಿ ಆಗ್ತಿಲ್ಲ ಹಂಗೆ ಸ್ವಲ್ಪ ಅಡ್ಡಾಡಿ ಒಳ್ಳೆ ನಿಮ್ಮಂಥವ್ರನ್ನ ಕೇಳಿ ಎಲ್ಲಿ ಹೋಟ್ಲ್ ಯಾವ್ದು ಚಲೋ ಯಾವಾಗ ಅಗ್ಲಿ ಆದ್ರೆ ಹೋಗ್ಬೇಕು. ಇಲ್ಲಕ್ರಿಲ್ಲ ಹಣ್ಣು ಬಾಳೆಹಣ್ಣು ಸೇಬಣ್ಣು ಇದ್ರ ಮೇಲೆ ಬರೋದು. ಇಲ್ರಿ ಆರೋಗ್ಯ ಭಾಳ ಕಾಪಾಡ್ಕೊಂಡ್ರಿ ಸರ್. ಉಣ್ಬೋದ್ರಿ ಅದು ನಾನು ಉಂಡ್ರೆ ಅದು ಕರಗತನ ಮನುಷ್ಯ ನಿಧಾನ ಆಗಲ್ಲ ಹೊರಗಲ್ದು. ಹಂಗಾಗಿ ಮಿಠಾಯಿ ಜಾತ್ರೆ ಪಾತ್ರ ಮನ್ಯಾಗ ಮಾಡಿಬಿಡ್ತೀವಿ ನಾವು. ಲಡ್ಡು ದಾಣಿ ಇಂಥವು ಏನೇನು ಹಣ್ಣು ತಿಂತವು ಮಾಡಿಬಿಡ್ತಾರೆ ಮನ್ಯಾಗ. ಮೊದ್ಲಲ್ಲಿ ನಮ್ಮ ಅಪ್ಪಾಜಿ ಇದ್ದೇನೋ ಐತಿಲ್ಲ. 2ನೇ ತಲೆ ನೋಡ್ರಿ ನಾವು ನಡೆಸಿರೋದು. ಇಷ್ಟು ಕಟ್ನಿಟ್ಟಲ್ರಿ ಕಟ್ರಿ ಒಟ್ಟ ಹೊರಗೆ ನೀರು ಕುಡಿಯಂಗಿಲ್ಲ. ಇಲ್ಲಿ ನಾನು ನೀರು ಇಟ್ಟಿದ್ರೆ ಯಾರ ಲೇಬರ್ ಮುಟ್ಬಿಟ್ರೆ ಅವತ್ತು ನೀರು ಇಲ್ದೇ ಕುಡಿಯೋದು ವಾಂತಿ ಆಗಿಬಿಡುತ್ತೆ. ಈಗ ಹೋಟ್ಲ್ದಾಗ ತಿಂದ್ರೆ ಅದು ಕರಗತನ ಎತ್ತಿ ಇಡಕ್ಕೆ ಹಚ್ಬಿಡ್ತಾರೆ. ಬಟ್ ತಿನ್ನಕ ಹೋಗಲ್ಲ ಹೊರಗೆ. ಇಲ್ಲ ಸರ್. ಸಣ್ಣಪ್ಪ ಜಾತ್ರೆ ಇದೀವಲ್ಲ, ಸಣ್ಣಪ್ಪ ಜಾತ್ರೆಗೆ ಅಷ್ಟು ದಾಸೋದಾಗ ಇವರ ನೋಡಿ ಚಿಕ್ಕಂದಿಲ್ದನು ಅದು ಮಾದ್ಲಿ ಕಟ್ಟಿ ಹಾಕೋದು ಕೊಡೋದು ಯಾರು ಮುಟ್ಗಲ್ಲ. ಈಗ 4 ವರ್ಷ ಆಯ್ತು 5 ವರ್ಷ ಬಿಟ್ಟು ನಾನು ಹೋಗ್ತಾನೆ ಯಾರ್ಯಾರು ಮುಟ್ಟಿಲ್ಲ. ಅಲ್ಲಿ ಊಟ ಇಲ್ಲ. ಒಪ್ಪತ್ತು ಜಾತ್ರೆ ಅಂತ ಇರ್ತಾಳ್ರಿ. 10 ಉಪವಾಸ ಹಂಗೆ ಎಲ್ಲರೂ ಬರೋದು. ಅಲ್ಲೂ ಇಷ್ಟು ನಿನ್ನ ದೇಹ ಹೆಂಗೆ ಮಾಡ್ಯಾರ. ಮುಂಜಾನಿದ್ದ ಬೇಗ ಮುಂಜಾನಿಂದ 5ಕ್ಕೆ ಹೋಗಿದ್ವಿ ರೀ. ಅಭಿಷೇಕ ಮುಗಿದಿಂದ ಎಲ್ಲ ಮಾಡಿ ದಾಸೋಹ ಚಾಲು ಮಾಡಿದ್ವಿ. ಊಟ ಇಲ್ಲ ನೀರಿಲ್ಲ ಹಂಗೆ ಇರ್ತೀನಿ ನಾನು. ಅಷ್ಟು ಕಟ್ರಿ ಸರ್. ನನಗೇನಾದ್ರು ಇದು ಅನಿಸಿಲ್ಲ ಊಟ. ಬಾರಿ ಬಿಡ್ರಿ ಹಂಗಾರ. ಆಮೇಲೆ ನಿಮ್ಮ ಕಾಲದ ನಾಣ್ಯಗಳ ಬಗ್ಗೆ ಯಾವ ಬಳಸಿರಲ್ಲ ಸಣ್ಣ ಹುಡುಗರಿದ್ದಾಗ. ಈಗ ನಾವಂತರೂ ಬಳಸೋದ ನಮ್ದು ಬೇರೆ. ಬಟ್ ನೀವು ಸಣ್ಣರಿದ್ದಾಗ ನಿಮ್ಮ ತಂದೆಯವರು ನಾನಾ ಥರ ನೋಡಿವ್ರಿ. ಅದನ್ನು ಸ್ವಲ್ಪ ಹೇಳ್ರಿ. ಅಲ್ಲ ಭಾಳ ನಮ್ಮನೆ ನೋಡಿವ್ರಿ. ಹೇಳ್ರಿ.
ಹ್ಞೂ ನಾವು ಹಿಂಗೆ ಕೈ ಕಾಲು ಇದು ಮಾಡ್ಕೊಂಡ್ವಿ ಹಿಂಗೆ ಯಾರ್ಯಾರು ಮಾಡ್ಕೊಂಡ್ವಿ ಅಲ್ಲಿ ಮನೆಯಾಗ ಒಂದು ಎರಡು ಒಂದು ಕರ ಒಂದು ಇನ್ನೊಂದು ಇವತ್ತು ತಲೆ ಬರ್ಬಾರ್ದು ಹ್ಞೂ ಅಲ್ಲಿ ಊರ್ ತಗೊಂಡು ತೋಟ ಐತಲ್ಲ ಹ್ಞೂ ಅಲ್ಲೇ ಇರ್ತಾವೆ ದಿವಸ